ಹೆಣ್ಣು ಎಂಬ ಕಾರಣಕ್ಕೆ ಹೆತ್ತ ಮಗುವನ್ನೇ ಮಧ್ಯವರ್ತಿಗಳ ಮೂಲಕ ತಂದೆ ತಾಯಿಯೇ ಮಾರಾಟ ಮಾಡಿದಂತಹ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ಈಗ ಹೆತ್ತವರು ಸೇರಿದಂತೆ 5 ಆರೋಪಿಗಳನ್ನ ಪಟ್ಟಣ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣದಿಂದ ಮಗು ಮಾರಾಟ ಜೀವಂತವಾಗಿದೆ ಅನ್ನುವುದು ಸಾಬೀತಾಗಿದ್ದು, ಈಗ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕಳೆದ ಜುಲೈನಲ್ಲಿ ಮಾರಾಟವಾಗಿದ್ದಂತಹ ಹೆಣ್ಣು ಮಗುವನ್ನ ಪತ್ತೆ ಹಚ್ಚಿ ಆರೈಕೆ ಕೇಂದ್ರಕ್ಕೆ ಒಪ್ಪಿಸಲಾಗಿದೆ. ನಗರದ ರಾಮಸಮುದ್ರ ಬಡಾವಣೆಯ ಮಂಜು ನಾಯಕ್, ಸಿಂಧು ಮೈಸೂರಿನ ಚಲುವಾಂಬ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ಶಾಂತ, ಹಾಸನ್ ಜಿಲ್ಲೆಯ ಕೋನನೂರು ಗ್ರಾಮದ ಜವರಯ್ಯ ಹಾಗೂ ನೇತ್ರಾ ಬಂಧಿತ ಆರೋಪಿಗಳಾಗಿದ್ದಾರೆ. ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ, ರಾಮಸಮುದ್ರ ಕುರುಬರ ಬೀದಿಯಲ್ಲಿ ವಾಸವಾಗಿರುವಂತಹ ಸಿಂಧು ಮತ್ತು ಮಂಜು ನಾಯಕ್ ದಂಪತಿಗೆ 2025ರ ಜುಲೈ 26ರಂದು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ಹೆಣ್ಣು ಮಗು ಜನನವಾಗಿತ್ತು. ಆದರೆ ಆ ಪೋಷಕರ ಬಳಿ ಈಗ ಮಗು ಇಲ್ಲ, ಮಾರಾಟವಾಗಿರುವ ಸಾಧ್ಯತೆ ಇದೆ ಅನ್ನುವುದಾಗಿ 2025ರ ಸೆಪ್ಟೆಂಬರ್ 15ರಂದು ಪಟ್ಟಣ ಪೊಲೀಸ್ ಠಾಣೆಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ದೂರನ್ನ ನೀಡಿದ್ರು. ಈ ಪ್ರಕರಣವನ್ನ ಬೆನ್ನು ಹತ್ತಿದಂತಹ ಪೊಲೀಸರಿಗೆ ತಲೆಮರೆಸಿಕೊಂಡಿದ್ದಂತಹ ಮಗುವಿನ ಪೋಷಕರನ್ನ ಜನವರಿ 23ರಂದು ಪತ್ತೆ ಹಚ್ಚಿ ವಿಚಾರಣೆ ನಡೆಸಿದಾಗ ಮೈಸೂರಿನ ಚಲುವಾಂಬ ಆಸ್ಪತ್ರೆಯ ಶಾಂತ ಎಂಬುವರ ಮೂಲಕ ಕೋನನೂರು ಗ್ರಾಮದ ಜವರಯ್ಯ ನೇತ್ರಾ ದಂಪತಿಗೆ 50,000 ರೂಪಾಯಿಗೆ ಮಾರಾಟ ಮಾಡಿರುವಂತಹ ವಿಚಾರ ಬಹಿರಂಗವಾಯಿತು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.